ಇನ್ನು ಬುರುಡೆ ಪ್ರಕರಣದ ತನಿಖೆಯನ್ನ ಎಸ್ಐಟಿ ಚುರುಕುಗೊಳಿಸಿದೆ. ಕೆಲವೇ ಕ್ಷಣಗಳಲ್ಲಿ ಎಸ್ಐಟಿ ಕಚೇರಿಗೆ ಪ್ರಣವ್ ಮೊಹಂತಿ ಆಗಮಿಸಲಿದ್ದಾರೆ. ನಿಷ್ಠಾವಂತ ಪೊಲೀಸ್ ಅಧಿಕಾರಿ ಪ್ರಣವ್ ಮೊಹಂತಿ ಕೆಲವೇ ಕ್ಷಣಗಳಲ್ಲಿ ಎಸ್ಐಟಿ ಕಚೇರಿಗೆ ಆಗಮಿಸಲಿದ್ದಾರೆ. ಅಧಿಕಾರಿಗಳ ಜೊತೆಯಲ್ಲಿ ಸಭೆಯನ್ನು ನಡೆಸಲಿದ್ದಾರೆ. ಯಾರು? ಎಸ್ಐಟಿ ಮುಖ್ಯಸ್ಥ ಮೊಹಂತಿ. ನಾಳೆ ಮತ್ತೆ ಉತ್ಖನನ ನಡೆಯುತ್ತಾ ಅನ್ನೋದೇ ಬಹಳ ಕುತೂಹಲವನ್ನು ಕೆರಳಿಸಿದೆ. ಮುಂದಿನ ತನಿಖೆ ಬಗ್ಗೆ ನಿರ್ದೇಶನವನ್ನು ನೀಡಲಿದ್ದಾರಂತೆ ಮೊಹಂತಿ. ವಿಚಾರಣೆ ವೇಳೆ ಏನೇನು ಮಾಹಿತಿಯನ್ನು ಪಡಿಬೇಕು ಅದೆಲ್ಲವನ್ನ ಕೂಡ ಪ್ರಣವ್ ಮೊಹಂತಿ ಅವರು ಪಡಿತಾ ಇದ್ದಾರೆ. ಸೌಜನ್ಯ ಮಾವ ವಿಠಲಗೌಡ, ಜಯನ್, ಗಿರೀಶ್ ಮಠಣ್ಣ, ಯೂಟ್ಯೂಬರ್ ಅಭಿಷೇಕ್ ಸೇರಿದಂತೆ ಎಲ್ಲರ ಹೇಳಿಕೆಗಳನ್ನು ಕೂಡ ದಾಖಲೆಯನ್ನ ಮಾಡ್ತಾ ಇದ್ದಾರೆ. 18 ಗುಂಡಿಗಳನ್ನು ತಡೆದ್ರು ಏನೂ ಸಿಗಲಿಲ್ಲ. ಸೊ ಹಾಗಾಗಿ ನಾಳೆ ಪುನಃ ಉತ್ಖನನ ಆರಂಭ ಆಗುತ್ತಾ ಅನ್ನುವಂಥ ವಿಚಾರ. ಇನ್ನು ಈ ವಿಚಾರದ ಕುರಿತಾಗಿ ಹೆಚ್ಚಿನ ಮಾಹಿತಿಯನ್ನು ನೀಡಲಿಕ್ಕೆ ನಮ್ಮ ಜೊತೆ ರೂಪೇಶ್ ರವರು ನೇರ ಸಂಪರ್ಕದಲ್ಲಿದ್ದಾರೆ ಧರ್ಮಸ್ಥಳದಿಂದ. ರೂಪೇಶ್, 18 ಹುಂಡಿ ತೋಡಿದ್ರು, ಏನೂ ಸಿಗಲಿಲ್ಲ. ಸಾಕ್ಷಿಗಳು, ಪುರಾವೆಗಳು ಏನೂ ಸಿಗ್ತಾ ಇಲ್ಲ. ಒಂದು ಕಡೆಯಲ್ಲಿ ಇವರು ಕಟ್ಟು ಕಥೆಗಳನ್ನು ಹೇಳ್ತಾ ಇದ್ದಾರೆ, ಆದರೆ ಯಾವುದೇ ಪುರಾವೆಗಳು ಸಿಗ್ತಾ ಇಲ್ಲ. ಹಾಗಾಗಿ ಪುನಃ ಗುಂಡಿ ತೋಡುವಂತಹ ಕೆಲಸಕ್ಕೆ ಏನಾದರೂ ಇವರು ಮುಂದಾಗ್ತಾರೆ SIT ಅಧಿಕಾರಿಗಳು ಅಂತ ಹೇಳಿ. ಯಾಕಂತ ಹೇಳಿದ್ರೆ ಪ್ರಣವ್ ಮೊಹಂತಿ ಇವತ್ತು ಬಂದಿದ್ದಾರಂತೆ, ಚರ್ಚೆಯನ್ನು ಮಾಡ್ತಾ ಇದ್ದಾರೆ. ಏನೇನು ನಡೆಗಳನ್ನು ತಗೊಳ್ಬಹುದು ರೂಪೇಶ್? ಕಾರ್ತಿಕ್, SIT ಮುಖ್ಯಸ್ಥ ಪ್ರಣವ್ ಮೊಹಂತಿ ಇವತ್ತು ಬೆಳ್ತಂಗಡಿ SIT ಕಚೇರಿಗೆ ಬರಲಿದ್ದಾರೆ. ಒಂದು ವಾರದ ಅಪ್ಡೇಟ್ಗಳು, ಯಾಕಂದ್ರೆ ಕಳೆದ ಬಾರಿ ಬಂದಿದ್ರು. ಹೀಗಾಗಿ ಒಂದು ವಾರದಲ್ಲಿ ಏನೇನು ತನಿಖೆ ಆಯಿತು, ತನಿಖೆಯ ಪ್ರಗತಿ ಯಾವ ರೀತಿಯಾಗಿದೆ, ಅದೇ ರೀತಿಯಾಗಿ ಹೇಳಿಕೆಗಳನ್ನ, ಯಾಕಂತ ಹೇಳಿದ್ರೆ ಈಗ ಕಳೆದ 20 ದಿನಗಳಿಂದ ಹೇಳಿಕೆಗಳನ್ನ ಪಡ್ಕೊಳ್ಳಾಗ್ತಾ ಇದೆ ಒಬ್ಬೊಬ್ಬರೇ ಆರೋಪಿಗಳದು. ಅದೇ ರೀತಿಯಾಗಿ ಮಟ್ಟಣ್ಣ, ಜಯಂತ್, ವಿಠಲ್ ಗೌಡ, ಅಭಿಷೇಕ್ ಸೇರಿ ಹಲವಾರು ಜನರ ಹೇಳಿಕೆಗಳನ್ನು ಪಡ್ಕೊಳ್ಳಲಾಗಿದೆ. ಅದಾದ ಬಳಿಕವಾಗಿ ಒಂದಿಷ್ಟು ಸಾಕ್ಷಿಗಳನ್ನು ಕೂಡ ಕಲೆ ಹಾಕಲಾಗಿದೆ. ಬಂಗ್ಲೆಗೂಡದಲ್ಲಿ ಮತ್ತೊಂದಿಷ್ಟು ತಲೆಬುಡ ಇದೆ ಅಂತೇಳಿ ವಿಠಲ್ ಗೌಡ ಹೇಳ್ಕೊಂಡಿದ್ದಾನೆ. ಅದೇ ರೀತಿಯಾಗಿ ಅಲ್ಲಿ ಹೋಗಿ ಸ್ಥಳ ಮಾಜರನ್ನ ಮಾಡ್ಕೊಂಡು ಬಂದಲಾಗಿದೆ. ಅದಾದ ಬಳಿಕ ಪ್ರದೀಪ್ ಕೋರ್ಟ್ನ ಮುಂದೆ ಸಾಕ್ಷಿಗಳನ್ನು ಹೇಳಿದ್ದ. ಹೀಗಾಗಿ ಎಲ್ಲಾ ಸಾಕ್ಷಿಗಳನ್ನು ತುಲನೆ ಮಾಡಿಕೊಂಡು ಏನೇನು ಮಾಡಬಹುದು ಮುಂದೆ ತನಿಖೆಯ ಪ್ರಗತಿ ಅಂತೇಳಿ. ಅದೇ ರೀತಿಯಾಗಿ ಇಲ್ಲಿ ವಿಠಲ್ ಗೌಡನ ಅರೆಸ್ಟ್ ಮಾಡಬೇಕಾ ಬೇಡ ಅಂತೇಳಿ ಇವತ್ತು ಪ್ರಣವ್ ಮೊಹಂತಿ ಬಂದು ಸಭೆ ಮಾಡಿ ಒಂದು ನಿರ್ಧಾರ ತೆಗೆದುಕೊಳ್ತಾರೆ. ಅದೇ ರೀತಿಯಾಗಿ ಈಗ ಇಲ್ಲಿರ್ತಕ್ಕಂಥ ಪ್ರಶ್ನೆ ಯಾವ ರೀತಿಯಾಗಿದೆ ಅಂದ್ರೆ ವಿಠಲ್ ಗೌಡ ಅರೆಸ್ಟ್ ಆಗಬಹುದು, ಅರೆಸ್ಟ್ ವಾರೆಂಟ್ ತೆಗೆದುಕೊಳ್ಬಹುದು ಅಂತ ಹೇಳಿ. ಆದ್ರೆ ತನಿಖೆಗೆ ಅಗತ್ಯ ಇದೆಯಾ ಅಥವಾ ಇಲ್ಲ ಅಂತ ಹೇಳಿ ಪ್ರಣವ್ ಮೊಹಂತಿ ಅವರು ಡಿಸೈಡ್ ಮಾಡ್ತಾರೆ. ಅದಂತ ಅಂದ್ಕೊಂಡಂತೆ ಆದ್ರೆ ಈಗ ಮತ್ತೆ ಪುನಃ ಪ್ರದೀಪ್ ಗೌಡ ಹೇಳಿಕೆಯ ಮೇಲೆ, ಸಾಕ್ಷಿ ಹೇಳಿಕೆಯ ಮೇಲೆ ಈಗ ವಿಠಲ್ ಗೌಡನ ಅರೆಸ್ಟ್ ಮಾಡಬಹುದು, ಅದೊಂದು ಭಾಗ. ಅದೇ ರೀತಿಯಾಗಿ ವಿಠಲ್ ಗೌಡ ಹೇಳ್ಕೊಂಡಿರೋದು ಇನ್ನೂ ಕೂಡ 8 ತಲೆಬುರುಡೆ ನಾನೇ ಕಂಡಿದ್ದೇನೆ ಅಂತ ಹೇಳಿ ಆತ ಹೇಳ್ಕೊಂಡಿದ್ದ. ಅದೇ ರೀತಿಯಾಗಿ ಈಗ ಇನ್ನೂ ಅದನ್ನ ಅಗಿಬೇಕೋ ಬೇಡ ಅಂತ ಹೇಳಿ ಪ್ರಶ್ನೆ SIT ಮುಂದೆ ಇದೆ. ಈಗಾಗಲೇ ಒಟ್ಟಾರೆ 18 ಗುಂಡಿಯನ್ನು ತೆಗಿಲಾಯಿತು, ಆದ್ರೆ ಏನೂ ಕೂಡ ಸಿಕ್ಕಿರ್ಲಿಲ್ಲ. ಆ ಗುಂಡಿಯನ್ನು ಅಗದ್ರೆ ಏನಾಗುತ್ತೆ, ಮತ್ತೆ ಅಗಿಬೇಕಾ ಅಥವಾ ಅದನ್ನೇ ಮೇಲ್ಭಾಗದಲ್ಲಿ ಇರ್ತಕ್ಕಂಥ ಕಳೆಬಾರ ತೆಗೆದುಕೊಂಡು FSLI ಕಳಿಸಿ ಅದನ್ನ ಟೆಸ್ಟ್ ಮಾಡ್ಕೊಂಡು ಏನ್ರೇನ್ ಸತ್ತಿದ್ದು, ಯಾರ ಹಣ, ಅದಕ್ಕೂ ಮತ್ತೆ ಧರ್ಮಸ್ಥಳದಲ್ಲಿರ್ತಕ್ಕಂಥ ಗ್ರಾಮ ಪಂಚಾಯತ್ ಇರ್ತಕ್ಕಂಥ ದಾಖಲೆಗಳು ತುಲನೆ ಆಗುತ್ತಾ ಅಥವಾ ಇದು ಬೇರೆ ಕಡೆಯಿಂದ ಶವವನ್ನು ತಂದು ಹಾಕಲಾಗಿದ್ದ, ಎಲ್ಲಿಯ ವ್ಯಕ್ತಿಗಳ ಶವ, ಇದೆಲ್ಲವನ್ನೂ ಕೂಡ ಪರಿಶೀಲನೆ ಮಾಡಿಕೊಂಡು ಉತ್ಖನನ ಮಾಡೋದು ಡೌಟ್ ಅಂತ ಹೇಳಿದ್ರು ಕೂಡ ಕಳೆಬರವನ್ನು ತೆಗಿಬೇಕಲ್ಲ. 8 ತಲೆಬುಡ ಇದೆಯಲ್ಲ, ಆ ತಲೆಬುಡ ತೆಗೆದುಕೊಡ್ಬೇಕು, FSLI ಕೊಡ್ಬೇಕಲ್ಲ. ಈ ಬಗ್ಗೆ ನಿರ್ಧಾರ ಆಗಬಹುದು. ಇವತ್ತು ಬಂದು ಸಭೆಯನ್ನ ಮಾಡಬಹುದು. ಕಾರ್ತಿಕ್, ಥ್ಯಾಂಕ್ ಯು ರೂಪೇಶ್ ಬೈಂತೂರು ತಮ್ಮೆಲ್ಲ ಮಾಹಿತಿ.